ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಿಲ್ವಿಟ್ ಸಿಬ್ಲಿಂಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಾನಿವತ್ತು ನನಗೆ ಆದ ಓನ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ನಾನು ನಿಮಗೆ ಡೆಂಗ್ಯೂ ಜ್ವರದ ಬಗ್ಗೆ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೀನಿ. ಡೆಂಗ್ಯೂ ಅಂದರೆ ಏನು, ಡೆಂಗ್ಯೂವಿನ ಪ್ರಮುಖ ಲಕ್ಷಣಗಳು ಯಾವುದು, ಹಾಗೆಯೇ ನಿಮಗೆ ಅದನ್ನು ಹೇಗೆ ಕ್ಯೂರ್ ಮಾಡೋದು, ಯಾವ ರೀತಿ ಫುಡ್ಡನ್ನು ತೆಕ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್, ಅಂದರೆ ನಾನೀಗ 1 ವಾರದ ಹಿಂದೆ ನನಗೆ ಡೆಂಗ್ಯೂ ಬಂದು ನಾನು ಯಾವ ರೀತಿ ಸಫರ್ ಆಗಿದ್ದೆ, ಹಾಗೆಯೇ ಯಾವ ಎಲ್ಲ ಫುಡ್ಡನ್ನು ತೆಕ್ಕೊಂಡು ನಾನೀಗ ಆರೋಗ್ಯವಾಗಿದ್ದೀನಿ ಅಂತ ನಿಮಗೆ ಕೂಡ ನಾನು ಮುಂದೆ ಯಾರಿಗೂ ಬರಬಾರ್ದು, ಆದರೆ ಬಂದರೂ ಕೂಡ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಯಾವುದಾದ್ರೂ ಪಾಯಿಂಟನ್ನು ಮಿಸ್ ಮಾಡಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಏನಾದರೂ ನಿಮಗೆ ನಾನು ಹೇಳಿದ್ದು ತಪ್ಪಾಗಿದ್ದೆ ಅಂತ ಅನಿಸಿದರೆ ಅದನ್ನು ಕೂಡ ನನಗೆ ತಿಳಿಸಿ. ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಡೆಂಗ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೆಂಗ್ಯೂ ಅಂದರೆ ಅದೊಂದು ವೈರಸ್. ಆ ವೈರಸ್ ನಮ್ಮ ಈ ಸೊಳ್ಳೆಗಳಿಗೆಲ್ಲ ಅದು ಇನ್ಫೆಕ್ಷನ್ ಆಗಿದ್ದರೆ, ಅಂದರೆ ಸೊಳ್ಳೆಗಳಿಗೆ ಆ ಡೆಂಗ್ಯೂ ವೈರಸ್ ಇನ್ಫೆಕ್ಟ್ ಆಗಿದ್ದರೆ ಆ ಸೊಳ್ಳೆ ಮನುಷ್ಯನಿಗೆ ಬಂದು ಅದು ಕಚ್ಚಿದರೆ ಆ ವೈರಸ್ ನಮ್ಮ ದೇಹದೊಳಗೆ ಹೋಗುತ್ತೆ. ಈ ವೈರಸ್ ನಿಮ್ಮ ದೇಹದೊಳಗೆ ಹೋದರೆ ಮುಖ್ಯವಾಗಿ ನಮಗೆ ಆರೋಗ್ಯದ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ಗಳು ಕಡಿಮೆ ಆಗ್ತಾ ಬರುತ್ತೆ, ಹಾಗೆಯೇ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ನಿಮಗೆ ಒಂದೊಂದೇ ಸಿಂಪ್ಟಮ್ಸ್ ಕಾಣ್ತಾ ಹೋಗುತ್ತೆ. ಅದು ಯಾವುದೆಲ್ಲ ಸಿಂಪ್ಟಮ್ಸ್ ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈ ಪ್ಲೇಟ್ಲೆಟ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯವಾಗಿರಬೇಕಂದ್ರೆ ದೇಹದಲ್ಲಿ 3 ಟೈಪ್ನ ಒಂದು ರಕ್ತದ ಕಣಗಳಿರುತ್ತೆ. ಅದು ನಿಮಗೆ ಗೊತ್ತಿದ್ದ ಹಾಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಹಾಗೆಯೇ ಪ್ಲೇಟ್ಲೆಟ್ಸ್. ಇದು ಒಂದು ನಿಮಗೆ ರೇಂಜ್ ಇರುತ್ತೆ, ಅಂದರೆ ಇಷ್ಟೇ ಸಾಕಷ್ಟು ನಮಗೆ ಎಷ್ಟು ದೇಹದಲ್ಲಿ ಇರಬೇಕು ಅಂತ. ಆ ರೇಂಜಿಗಿಂತ ಕಡಿಮೆ ಆದರೆ, ಅಂದರೆ ಈಗ ಮುಖ್ಯವಾಗಿ ಹೇಳೋದಾದರೆ ಪ್ಲೇಟ್ಲೆಟ್ಸ್ ಕೌಂಟ್ ನಿಮಗೆ 1.5 ಲಕ್ಷಕ್ಕಿಂತ ಜಾಸ್ತಿ, 4.5 ಲಕ್ಷ ಅಂದರೆ 5 ಲಕ್ಷವರೆಗೆ ನಿಮಗೆ ಪ್ಲೇಟ್ಲೆಟ್ಸ್ ಕೌಂಟ್ ಇರಬೇಕು. ಆದರೆ ನಿಮಗೆ ಈ ಡೆಂಗ್ಯೂ ಫೀವರ್ ಬಂದಾಗ ನಿಮಗೆ ಪ್ಲೇಟ್ಲೆಟ್ಸ್ ಕೌಂಟು ಮುಖ್ಯವಾಗಿ ಕಡಿಮೆ ಆಗುತ್ತೆ. ಅಂದರೆ 1.5 ಲಕ್ಷ ಆಗ್ಬೋದು, ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಹಾಗೆ ನಿಮಗೆ ಅದು ಕಡಿಮೆ ಆದಾಗ ನಿಮಗೆ ಯಾವೆಲ್ಲ ಸಿಂಪ್ಟಮ್ಸ್ ಆಗುತ್ತೆ, ನಿಮಗೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಮುಖ್ಯವಾಗಿ ನಿಮಗೆ ಡೆಂಗ್ಯೂ ಬಂದಿದೆ ಅಂತ ಒಂದು ಯಾವ ರೀತಿ ನಿಮಗೆ ನೀವೇ ಒಂದು ತಿಳ್ಕೊಳ್ಬೇಕು ಮೊದಲಿಗೆ. ಈಗ ಸಾಮಾನ್ಯವಾಗಿ ಜ್ವರ ನಮಗೆ ಈ ಮಳೆಗಾಲದಲ್ಲಿ ಆಗಲಿ ಯಾವುದೇ ಸೀಸನಲ್ಲಿ ನಮಗೆ ಹೇಳೋಕ್ಕಾಗಲ್ಲ ಯಾವಾಗ ಈಗ ನಾನೇ ಮುಖ್ಯವಾಗಿ ಹೇಳಬೇಕಂತಂದರೆ ನನಗೆ ಡೆಂಗ್ಯೂ ಬರಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನನ್ನ ಸುತ್ತಮುತ್ತ ಕ್ಲೀನ್ ಇದೆ, ನೀರೆಲ್ಲಿ ನಿಲ್ಲೋದಿಲ್ಲ ಅಂತೆಲ್ಲ ನನ್ನ ತಲೆಯಲ್ಲಿತ್ತು. ಆದರೆ ನನಗೆ ಯಾವ ರೀತಿಯಲ್ಲಿ ಎಲ್ಲಿ ಹೇಗೆ ಬಂತು ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಡೆಂಗ್ಯೂ ಬಂದರೆ ಏನೆಲ್ಲ ಮಾಡಬೇಕು, ನಮಗೆ ಯಾವ ಫುಡ್ ತೆಗೊಳ್ಬೇಕು ಅದು ಕೂಡ ಗೊತ್ತಿರಬೇಕು. ಈಗ ನಮಗೆ ಆಗಲಿ ಬೇರೆಯವ್ರು ನಮ್ಮವರಿಗೆ ಯಾರಿಗೆ ಈ ಡೆಂಗ್ಯೂ ಫೀವರ್ ಬಂದರೆ ಅದನ್ನು ಹೇಗೆ ನಾವೀಗ ನಾರ್ಮಲ್ ಜ್ವರ ಬಂದರೆ ನಮಗೆ ತಿನ್ನೋಕ್ಕೆ ಕೂಡ ಆಗೋದಿಲ್ಲ, ಆದರೆ ಈ ಡೆಂಗ್ಯೂ ಬಂದ್ರಂತೂ ನಿಮಗೆ ನೀರು ಕುಡಿಯೋಕ್ಕೂ ಕೂಡ ಆಗೋದಿಲ್ಲ. ನಾನು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳಲಿಕ್ಕೆ ಹೋಗೋದು ಅಷ್ಟೇ. ಈ ಸಿಂಪ್ಟಮ್ಸ್ ಯಾವುದೆಲ್ಲ ಅಂದರೆ ನನಗೆ ಯಾವುದೆಲ್ಲ ಸಿಂಪ್ಟಮ್ಸ್ ಆಗಿತ್ತು, ಹಾಗೆಯೇ ನನಗೆ ಒಂದು 2-3 ಜನ ನನ್ನವರಿಗೆ ಡೆಂಗ್ಯೂ ಬಂದಾಗ ಯಾವುದೆಲ್ಲ ಸಿಂಪ್ಟಮ್ಸ್ ಇತ್ತು ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಮುಖ್ಯವಾಗಿ ಮೊದಲಿಗೆ ನನಗೆ ಚಳಿ ಜ್ವರ ಸ್ಟಾರ್ಟ್ ಆದದ್ದು. ಚಳಿ ಜ್ವರ ಸ್ಟಾರ್ಟ್ ಅಂದರೆ ಒಂದು 2-3 ದಿನ ನನಗೆ ಚಳಿ ಜ್ವರ ಇತ್ತು. ಹಾಗೆಯೇ ಈ ಚಳಿ ಜ್ವರ ಬಂದಾಗ ನಾನೇನು ಅಂದ್ಕೊಂಡೆ, ಇದು ನಾರ್ಮಲ್ ಫೀವರ್, ಒಂದು 2-3 ದಿನ ರೆಸ್ಟ್ ಮಾಡಿದರೆ ಹೋಗುತ್ತೆ, ಏನಾದರೂ ಟ್ಯಾಬ್ಲೆಟ್ ತಗೊಂಡ್ರೆ, ಫೀವರ್ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ 2-3 ದಿನ ನಾನೀಗ 3-4 ಬ್ಲ್ಯಾಂಕೆಟ್ಸ್ ಹಾಕಿ ಮಲಗಿದ್ರು ನನಗೆ ಬೆಡ್ಡಿಂದ ಏಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಹೆವಿ ಬಾಡಿ ಪೇಯ್ನ್ ಆಗುತ್ತೆ. ಅದರಿಂದ ಹೆವಿ ಬಾಡಿ ಪೇಯ್ನ್ ಅಂದರೆ ನಿಮಗೆ ಒಂದು ಬೆರಳು ಗಂಟು ಕೂಡ ನಿಮಗೆ ಪೇಯ್ನ್ ಆಗುತ್ತೆ. ಎಷ್ಟು ಬಾಡಿ ಪೇಯ್ನ್ ಅಂದರೆ ನಿಮಗೆ ಬೆಡ್ಡಿಂದ ಏಳೋಕ್ಕೆ ಕೂಡ ಆಗೋಲ್ಲ, ಅಷ್ಟು ಬಾಡಿ ಪೇಯ್ನ್ ಆಗುತ್ತೆ. ನಿಮಗೆ ನಾರ್ಮಲಾಗಿ ಯಾವುದೇ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಎದ್ದು ಕೂತ್ಕೊಳ್ಳಿಕ್ಕೆ ಅಂತೂ ನಿಮಗೆ ಆಗೋದೇ ಇಲ್ಲ. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮಗೆ ಡಿಸಿನೆಸ್ ಇರುತ್ತೆ, ತಲೆ ತಿರುಗೋದು ಅಥವಾ ತಲೆನೋವು ಕೂಡ ಆಗಿರ್ಬೋದು, ಅದು ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಕಣ್ಣಿನ ಮೇಲೆ ನೋವು ಆಗೋದು ಅಥವಾ ಕಣ್ಣು ಕೆಂಪಾಗೋದು ಅಂತ ಹೇಳ್ತಾರೆ, ರೆಡ್ನೆಸ್ ಆಫ್ ದಿ ಐ, ಕಣ್ಣು ಎಲ್ಲ ನೋವಾಗೋದು ಎಲ್ಲ ಜಾಸ್ತಿ ಆಗಿರುತ್ತೆ.
ಹಾಗೆಯೇ ನೆಕ್ಸ್ಟ್ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಂತಿ ಆಗಿರ್ಬೋದು, ವಾಕರಿಕೆ ಅಂತ ಹೇಳ್ತವೆ ನೋಡಿ, ವಾಂತಿ ಬಂದಾಗೆ ಆಗೋದು, ಅದು ಕೂಡ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅಬ್ಡಾಮಿನಲ್ ಪೇಯ್ನ್ ಆಗುತ್ತೆ. ಅಬ್ಡಾಮಿನಲ್ ಪೇಯ್ನ್ ಅಂದರೆ ನಿಮಗೆ ಕಿಬ್ಬೊಟ್ಟೆ ಅಥವಾ ಕೆಳಹೊಟ್ಟೆ ಅಂತ ಹೇಳ್ತಾರೆ, ಅದು ಪೇಯ್ನ್ ನಿಮಗೆ ಜಾಸ್ತಿ ಆಗುತ್ತೆ. ಹಾಗೆಯೇ ಇನ್ನೊಂದು ಪಾಯಿಂಟ್ ನನಗೆ ಏನಾಗಿತ್ತು ಅಂದರೆ, ವುಮೆನ್ಸಿಗೆ ಈ ಥರ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ನಾರ್ಮಲಾಗಿ ನಮ್ಮ ಪೀರಿಯಡ್ಸ್ ಯಾವ ಡೇಟಲ್ಲಿ ಇರುತ್ತೆ ಅದಕ್ಕಿಂತ ನಿಮಗೆ ಸ್ವಲ್ಪ ಬೇಗನೆ ಪೀರಿಯಡ್ಸ್ ಆಗುತ್ತೆ. ನಿಮಗೆ ಡೆಂಗ್ಯೂ ಟೈಮಲ್ಲಿ ಪೀರಿಯಡ್ಸ್ ಅರ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನನಗೆ ಆದ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಈ ರ್ಯಾಷಸ್ ನನ್ನ ಮೈಯಲ್ಲಿ, ಕೈಯಲ್ಲಿ, ಮುಖದಲ್ಲಿ, ಬಾಡಿ ಫುಲ್, ಕಾಲಲ್ಲಿ ಎಲ್ಲ ಕಡೆ ಆಗಿತ್ತು. ಈ ರ್ಯಾಷಸ್ ಕೂಡ ಒಂದು ಡೆಂಗ್ಯೂನ ಪ್ರಮುಖ ಲಕ್ಷಣ ಅಂತಲೇ ಹೇಳ್ಬೋದು. ಹೆಚ್ಚಿನವರಿಗೆ ಈ ಸಿಂಪ್ಟಮ್ಸು ಕಾಣುತ್ತೆ. ಈ ಎಲ್ಲ ಲಕ್ಷಣಗಳು ನಿಮಗೆ ಇದ್ದರೆ ನೀವು ಮೊದಲಿಗೆ ಮುಖ್ಯವಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ನೀವು ಡಾಕ್ಟರ್ ನಿಮಗೆ ಮೆಡಿಸಿನ್ ಕೊಡ್ಬೋದು. ಹಾಗೆಯೇ ಕೆಲವು ಬ್ಲಡ್ ಟೆಸ್ಟ್ಗಳೆಲ್ಲ ಇದೆ, ಪ್ಲೇಟ್ಲೆಟ್ಸ್ ಕೌಂಟ್, ಹಿಮೋಗ್ಲೋಬಿನ್ ನಾನು ಆಗಲೇ ಹೇಳಿದಾಗ ಅದೆಲ್ಲ ಲೋ ಆಗಿದೆ, ಅದು ಎಷ್ಟಿದೆ ಅಂತ ನೀವು ಚೆಕ್ ಮಾಡಬೇಕಾದ್ರೆ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ಕೊಟ್ಟ ಮೆಡಿಸಿನ್ ಜೊತೆನೇ ನೀವು ಯಾವೆಲ್ಲ ಫುಡ್ಡನ್ನು ತಗೊಳ್ಬೇಕು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಹೇಳೋದು, ನೀವು ಹೆಚ್ಚು ಫ್ರೂಟ್ಸನ್ನು ತಿನ್ನಬೇಕು. ಅದರಲ್ಲೂ ಮುಖ್ಯವಾಗಿ ಕಿವಿ ಫ್ರೂಟ್ಸನ್ನು ನೀವು ತಿನ್ನಬೇಕು. ಯಾಕಂದರೆ ಕಿವಿ ಫ್ರೂಟ್ಸ್ನಲ್ಲಿ ವಿಟಮಿನ್ ಸಿ, ಪೊಟ್ಯಾಸಿಯಮ್, ಫೈಬರ್, ಹಾಗೆಯೇ ವಿಟಮಿನ್ ಇ, ಹಾಗೆಯೇ ಹೈಡ್ರೇಷನ್ ಆಗಿ ಕೂಡ ಅದು ನಿಮಗೆ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಕಿವಿ ಫ್ರೂಟ್ಸನ್ನು ಜಾಸ್ತಿ ತಿನ್ನಬೇಕು. ಇದು ನಿಮಗೆ ಡೆಂಗ್ಯೂ ಫೀವರ್ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಾನು ದಾಳಿಂಬೆ ಹಣ್ಣನ್ನು ಕೂಡ ಹೆಚ್ಚಾಗಿ ಸೇವಿಸ್ತೀನಿ. ಅದರಲ್ಲಿ ಕೂಡ ಫೈಬರ್ ರಿಚ್, ವಿಟಮಿನ್ ಎಲ್ಲ ಇರೋದ್ರಿಂದ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಸ್ಕಿನ್ನಿಗೆ ಕೂಡ ಅದು ಒಳ್ಳೆಯದಾದ್ರಿಂದ ನಿಮಗೆ ರ್ಯಾಷಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಅದರಿಂದ. ಹಾಗೆಯೇ ಪಪ್ಪಾಯ ಹಣ್ಣು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನಿಮಗೆ ಡೆಂಗ್ಯೂಗೆ. ಇದನ್ನು ಕೂಡ ನೀವು ಸೇವಿಸಬೇಕು. ಹಾಗೆಯೇ ಕೆಲವರು ಹೇಳ್ತಾರೆ ಈ ಪಪ್ಪಾಯ ಹಣ್ಣ ಚಿಗುರಿನ ಜ್ಯೂಸ್ ಮಾಡಿ ಕುಡಿದ್ರೆ ನಿಮಗೆ ಡೆಂಗ್ಯೂ ಕಡಿಮೆ ಆಗುತ್ತೆ ಅಂತ. ಆದರೆ ಇದು ಕೆಲವರಿಗೆ ಯೂಸ್ ಆಗ್ಬೋದು, ಆದರೆ ಇನ್ನು ಕೆಲವರಿಗೆ ಅಂದರೆ ಈ PCOD ಥೈರಾಯ್ಡ್ ಇದ್ದ ಮಹಿಳೆಯರಿಗೆ ಅದು ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ಸೇವಿಸಬೇಡಿ. ಫ್ರೂಟ್ಸನ್ನು ಚೆನ್ನಾಗಿ ತಿನ್ನಿ. ಹಾಗೆಯೇ ಎಳನೀರು ಕೂಡ ತುಂಬಾ ತಂಪು ದೇಹಕ್ಕೆ, ಹಾಗೆಯೇ ಒಳ್ಳೆಯದಿದು. ಇದನ್ನು ಕೂಡ ಜಾಸ್ತಿ ಸೇವಿಸಿ. ಮುಖ್ಯವಾಗಿ ಏನಂದರೆ ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ನೀರು ಕುಡಿಯಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಅಷ್ಟು ನೀರು ಕುಡಿಬೇಕು. ನೀವು ಹೈಡ್ರೇಷನ್ ಆಗಿರೋದ್ರಿಂದ ನಿಮಗೆ ಹಲವಾರು ಕಾಯಿಲೆ ಬರೋದನ್ನು ನೀವು ತಪ್ಪಿಸ್ಬೋದು. ನಾನಿದು ಡೆಂಗ್ಯೂ ಬಂದವರಿಗೆ ಅಂತ ಮಾತ್ರ ಹೇಳೋದಿಲ್ಲ. ನಾರ್ಮಲಾಗಿ ಹೆಲ್ತಿಯಾಗಿ ಇರಬೇಕಂದ್ರೆ ನಾವು ನೀರನ್ನು ಸರಿಯಾಗಿ ಕುಡಿಬೇಕು. ನಾನು ಕೂಡ ಇದೇ ತಪ್ಪನ್ನು ಮಾಡಿದ್ದು. ನಾನು ಕೂಡ ನೀರನ್ನು ಕಡಿಮೆ ಕುಡಿತೀನಿ. ಇನ್ನು ಮುಂದೆಯಾದರೂ ನೀವು ಯಾರೆಲ್ಲ ನೀರನ್ನು ಕಡಿಮೆ ಕುಡಿತೀರಿ ಎಲ್ಲರೂ ನೀರನ್ನು ಹೆಚ್ಚಾಗಿ ಕುಡಿದು ಹೆಲ್ದಿಯಾಗಿ ಇರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗೆಯೇ ಮುಂದಿನ ವಿಡಿಯೋ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿರಿ. ಬಾಯ್ ಬಾಯ್.